ಗವನ ಉರುವವ ಎತ್ತೈನ ಮಕ್ಕವ ಇಬ್ಬ ದೈವ ಪಿರುವಿಗಳೇ. ಶ್ರೀರಾಮುರನ ಗವ ತಾಡಗೆಯ ಮನಸವು ಸ್ವಲ್ಪ ಜಾಮಗ ಓಸನೆ ಮಾಡು ನಂಗೆ ಮಾಡಿದಲಿಯೋ. ತಾಡಗೆ ಅರಕ ಗುಣದೋಗೆ ಮರಿಚಿಯೂ ಸಂಡಾಕುದ ಬಪ್ಪನೆ. ಶ್ರೀರಾಮರು ವಿಶ್ವಾಮಿತ್ರರು ಕೂಡ ಆಶೀರ್ವಾದ ವಹಿಸಿ ಅಂಬುಗುಟ್ರು. ಲಕ್ಷ್ಮಣ ಸುಬಾಹು ಮಾರಿಚ ಎರಡಾ ಕೊಡವು ಸಂಡ ಹಾಕಿದ. ಅಪ್ಪರ ಜಾಮ ಈ ಸಂಡೆ ನಡುನೆ ತಾಡಗೆಯ ಉಣ್ಮ್ಯಾನ ಹಸುರ ಬಲ 1000 ಆನೆ ಬಲವ ವಿಶ್ವಾಮಿತ್ರರು ಕಣ್ಣಾಡ ನೋಡಿದರು. ಶ್ರೀರಾಮುರನ ದಿವ್ಯಾಸ್ತ್ರ ಎಲ್ಲಾ ಕೋಡವು ತಾಡಗೆ ತಪ್ಪಿಸಿ ಬಪ್ಪನೆ. ಕಡೇಸಿಯ ವಿಶ್ವಾಮಿತ್ರರು ಹೇಗಿ ಶ್ರೀರಾಮರು ತಾಡಗೆ ಮೇಲೆ ದಿವ್ಯ ವಜ್ರಾಸ್ತ್ರವ ಬಿಟ್ರು. ಅದು ತಾಡಗೆ ನೆಂಜು ಮೇಲೆ ಪಟ್ಟು ತಾಡಗೆಯು ಸತ್ತುಬಿಟ್ಟ. ಆ ಆತ್ಮಾಗ ಶಾಪ ವಿಮೋಚನವೂ ಸಿಕ್ಕಿತು. ಶ್ರೀರಾಮುರನ ಕೈಯಿಂದ ಮೋಕ್ಷಾಂಬ ಮುಕ್ತಿಯೂ ಸಿಕ್ಕಿತು. ಇದನ್ನ ನೋಡಿದ ಸುಬಾಗು ಮಾರಿಚ ಎರಡ ಅವಕರ ಉರುವವ ದೊಡ್ಡದು ಮಾಡಿ ತನ್ನ ಅವ್ವ ತಾಡಗೆಯ ಹೆಣವ ತೂಕಿಂಡು ಒಯ್ಬಿಟ್ರು. ಅವಕ ಎರಡ ರಾಕ್ಷಸಗಳಿದ್ದ ಕೊಗಗೋಸು ಒಯ್ಯಿ ತನ್ನ ಅವ್ವೆಯ ಹೆಣವ ಕಿಚ್ಚುಗಾಕಿ ಬೇಸಿದ್ರು. ಇತ್ತು ಬಕ್ಕ ಬ್ರಹ್ಮರ್ಷಿ ವಿಶ್ವಾಮಿತ್ರರ್ಗ ಅತ್ತ ಒಂದು ಸಂತೋಷ. ಶ್ರೀರಾಮರುನವು ಲಕ್ಷ್ಮಣನವು ತುಂಬಿದ ಗವದವಗೆ ಆಶೀರ್ವಾದವ ಮಾಡಿ ಶ್ರೀರಾಮರು ಲಕ್ಷ್ಮಣನ ನೋಡಿ ಹೇಳಿದರು, ಲಕ್ಷ್ಮಣ, ತಾಡಗೆಯ ಆತ್ಮ ಶಾಂತಿಗಾಗಿ ನಂಗೆ ಪ್ರಾರ್ಥನೆ ಮಾಡುವ. ತನ್ನ 2 ಮಕ್ಕ ತಿರಿಂದಿ ಇನ್ನು ಒಳ್ಳಂಗಿಬ್ಬುದು ಒಂದು ನಂಗೆ ಈಶ್ವರನ ವೇಂಡುವ. ಇದು ನನಗ ಕೊಂಡಾಡುದು ಗನ, ಚೇಚಿಟ್ಟಾಂಬ ಅಹಂಗಾರವೂ ನಂಗ ಗನ. ಧರ್ಮವ ಕಾಪಾತುದುಗಾಯಿ ನಂಗೆ ಬಂದುತ್ತಿದ್ದ, ಧರ್ಮವ ಎಂದು ನಂಗೆ ಕಾತು ಬಪ್ಪ ಎಂದರು. ಒಲೆಯ ಕತ್ತುವ ಕಿಚ್ಚುಂದ ಹಿಟ್ಟು ಬೇದು ಅದನ್ನ ತಿಂದು ಮೈ ದೊಡ್ಡಿರ. ಹೊಟ್ಟೆ ಕಿಚ್ಚುಂದ ಮನಸ್ಸು ಕೆಟ್ಟು ದುಃಖಪಟ್ಟು ಕುಟ್ಟಿಸವರಾರಾಂದು ಒಬ್ಬೊಬ್ಬನು ಉಣರ್ಬುದು ದೈವ ಪಿರಿವಿಗಳೇ. ನಾಯಿಗಾಗಿ ತುಂಬಿದ ಗವದ ಸ್ವಾಮಿ ಶ್ರೀರಾಮರು ತಿರುಗಿ ಆಶ್ರಮಗ ಬಂದ ಕಥೆಯ ಪತ್ತಿನ ಮಾತಾಡ್ನೆ ತುಂಬ ಸಂತೋಷ. ಪೂರ್ಣ